ಪ್ರೈಸ್ ದ ಲಾರ್ಡ್. ಈ ದಿನದ ಬಲಪಡಿಸುವ ವಾಕ್ಯ ಯೆಶಾಯ 62ನೇ ಅಧ್ಯಾಯ 2ನೇ ವಚನ. ಜನಾಂಗಗಳು ನಿನ್ನ ಧರ್ಮವನ್ನು, ಸಕಲ ರಾಜ್ಯರು ನಿನ್ನ ವೈಭವವನ್ನು ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ಆಮೇನ್. ಪ್ರಿಯರೇ, ಈ ದಿನ ನಾವು ಹೊಸ ದಿನಕ್ಕೆ, ಹೊಸ ತಿಂಗಳಿಗೆ ದೇವರ ಕೃಪೆಯಿಂದ ಏನ್ ಮಾಡಿದ್ದೇವೆ, ಬಂದಿದ್ದೇವೆ. ಹಲ್ಲೆಲೂಯ. ಅನೇಕರು ಹೇಳ್ಬೋದು, ನಾನು ದೇವರ ಬಲದಿಂದ ಈ ಹೊಸ ತಿಂಗಳಲ್ಲಿ ಬಂದಿದ್ದೇನೆ ಎಂಬುದಾಗಿ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ, ದೇವರ ಜ್ಞಾನದಿಂದ ನಾನು ಬಂದಿದ್ದೇನೆ ಎಂಬುದಾಗಿ. ಇನ್ನು ಕೆಲವರು ಹೇಳ್ಬೋದು, ಇಲ್ಲ, ಇದು ನನ್ನ ಜ್ಞಾನ, ನನ್ನ ಬಲ, ನಾನು ಆರೋಗ್ಯವಾಗಿ ಆಹಾರ ಸೇವಿಸಿದ್ರಿಂದ, ನಾನು ಆರೋಗ್ಯವನ್ನು ಕಾಪಾಡಿಕೊಂಡಿದ್ರಿಂದ, ನಾನು ಜಾಗರೂಕತೆ ವಹಿಸಿದ್ರಿಂದ ಎಂಬುದಾಗಿ ಅನೇಕರು ಅನೇಕ ರೀತಿಯಾಗಿ ಹೇಳ್ಬೋದು ಪ್ರಿಯರೇ. ಹಲ್ಲೆಲೂಯ. ಆದರೆ ಏನೇ ಇದ್ರೂ ಕೂಡ ಈ 8ನೇ ತಿಂಗಳಲ್ಲಿ ದೇವರು ನಮ್ಮನ್ನು ಆರೋಗ್ಯವಾಗಿ, ಆಶೀರ್ವಾದವಾಗಿ, ಸಮಾಧಾನವಾಗಿ, ಸಂತೋಷವಾಗಿ ನಿಲ್ಲಿಸಿದ್ದಾರೆ ಅಂದರೆ ಅದು ದೇವರ ಕೇವಲ ಕೃಪೆ ಮಾತ್ರವೇ. ಹಲ್ಲೆಲೂಯ. ಅದು ಕೇವಲ ದೇವರ ಕೃಪೆಯು ಮಾತ್ರವೇ ಪ್ರಿಯರೇ. ಹಲ್ಲೆಲೂಯ. ಈ ಆಗಸ್ಟ್ ತಿಂಗಳಿನಲ್ಲಿ, ಈ 8ನೇ ತಿಂಗಳಿನಲ್ಲಿ ದೇವರು ನಮಗೆ ಕೊಡುತ್ತಿರುವ ವಾಗ್ದಾನ, ನಮಗೆ ಕೊಡುತ್ತಿರುವ ಬಲಪಡಿಸುತ್ತಿರುವ ವಾಕ್ಯ ಯೆಶಾಯ 62:2. ದೇವರ ಬಾಯಿ ಅಂದ್ರೆ ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ಆಮೇನ್. ಇಲ್ಲಿವರೆಗೂ ಈ 7 ತಿಂಗಳು ನಮ್ಮನ್ನ ಕುರಿತು ಜನ ಹೇಗೆ ಮಾತಾಡಿದ್ರೋ ಗೊತ್ತಿಲ್ಲ. ಹಲ್ಲೆಲೂಯ. ಈ 7 ತಿಂಗಳಲ್ಲಿ ನಮಗೆ ಎಂತ ಹೆಸರಿತ್ತೋ ಗೊತ್ತಿಲ್ಲ. ಹಲ್ಲೆಲೂಯ. ಹೌದಲ್ವಾ? ನೋಡ್ರಿ, ಈಗ ಸತ್ಯವೇದದಲ್ಲಿ ಯಾಕೋಬನ ಹೆಸರು ಏನಾಗಿತ್ತು ಅಂದ್ರೆ ಒಬ್ಬ ಮೋಸಗಾರ, ಒಬ್ಬ ವಂಚನೆಗಾರ, ಒಬ್ಬ ಯಾಮಾರಿಸುವವನು ಎಂಬುದಾಗಿ ಯಾಕೋಬನ ಹೆಸರು ಇತ್ತು ಪ್ರಿಯರೇ. ಹಲ್ಲೆಲೂಯ. ಆದರೆ ಅವನು ಯಾವಾಗ ಆ ದೇವದೂತನನ್ನ ದರ್ಶನ ಮಾಡಿದ್ನೋ, ಯಾವಾಗ ಅವನು ದೇವರ ಸಮ್ಮುಖವನ್ನ ಬಯಸಿದ್ನೋ, ಯಾವಾಗ ದೇವರ ಬಳಿ ಹೋರಾಡಿ ತನ್ನ ಕಾರ್ಯಗಳನ್ನೆಲ್ಲ ದೇವರ ಬಳಿ ಹೇಳಿಕೊಂಡು ಒಪ್ಪಿಸಿಕೊಟ್ಟನೋ, ಆಗ ಅವನ ಹೆಸರು ಇಸ್ರಾಯೇಲ್ ಎಂಬುದಾಗಿ ದೇವರು ಮಾರ್ಪಡಿಸಿದ್ರು. ಹಲ್ಲೆಲೂಯ. ಇಸ್ರಾಯೇಲ್ ಎಂಬುದಾಗಿ ಆಶೀರ್ವದಿಸಿದ್ರು. ಆಗ ಈ ದಿನ 7 ತಿಂಗಳುಗಳ ಕಾಲ ನಿಮ್ಮ ಹೆಸರು ಯಾವ ರೀತಿ ಇತ್ತೋ ಗೊತ್ತಿಲ್ಲ. ಅನೇಕರು ನಿಮ್ಮನ್ನು ನೋಡಿ ಹೇಳಿರ್ಬೋದು, ನೀನು ಅಂಥವನು, ನೀನು ಇಂಥವನು, ನೀನು ಅಂಥವಳು, ನೀನು ಇಂಥವಳು, ನೀನು ಹಾಗೆ ಹೀಗೆ ಎಂಬುದಾಗಿ ನಿಮ್ಮ ಕುರಿತು ಯಾವ ಯಾವ ಹೆಸರುಗಳನ್ನು ಉಚ್ಚರಿಸಿರಬಹುದು, ಯಾವ ಯಾವುದೋ ಕ್ರಿಯೆಗಳನ್ನು ನಿಮ್ಮ ಮೇಲೆ ಹೊರಿಸಿರಬಹುದು, ಯಾವ ಯಾವ ಮಾತುಗಳನ್ನು ನಿಮ್ಮ ಮೇಲೆ ಹೇಳಿರ್ಬೋದು ಪ್ರಿಯರೇ. ಹಲ್ಲೆಲೂಯ. ಆದರೆ ಆ ಎಲ್ಲಾ ಮಾತುಗಳಿಂದ ಕಳೆದು ಹೋದ ದಿನಗಳಲ್ಲಿ ನೀವು ಸೋತು ಹೋಗಿರಬಹುದು, ನೀವು ಕುಗ್ಗಿ ಹೋಗಿರಬಹುದು, ನೀವು ಚಚ್ಚಲ್ಪಟ್ಟಿರಬಹುದು. ಆದರೆ ಈ ಆಗಸ್ಟ್ ತಿಂಗಳಿನಲ್ಲಿ, ಈ ಹೊಸ ತಿಂಗಳಿನಲ್ಲಿ ದೇವರು ನಿಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ, ಹೊಸ ಹೆಸರು ನಾನು ನಿನ್ಗೆ ಕೊಡ್ತೇನೆ ಎಂಬುದಾಗಿ. ಹಲ್ಲೆಲೂಯ. ಹಲ್ಲೆಲೂಯ. ಈ ಲೋಕದ ಜನರು ಯಾವ ಹೆಸರು ಬೇಕಾದ್ರೂ ಇಡ್ಬೋದು. ಈಗ ಮನೆಯಲ್ಲಿರೋ ಮಕ್ಕಳಿಗೇನೆ ನಾವು ಅಡ್ಡ ಹೆಸರಿಡ್ತೇವೆ. ಹಲ್ಲೆಲೂಯ. ಅನೇಕ ಪ್ರಾರ್ಥನೆಗಳಿಟ್ಟು ಮಕ್ಕಳನ್ನ ಪ್ರತಿಷ್ಠೆ ಮಾಡಿ ಅವರಿಗೊಂದು ಹೆಸರನ್ನ ಇಡ್ತೇವೆ. ಆದ್ರೆ ಆ ಹೆಸರು ಕೂಡ ಸಾಲದು ಎಂಬುದಾಗಿ ಮುದ್ದಾಗಿ ಕರ್ಕೊಳ್ಳೋದಕ್ಕೆ ನಾವೇನ್ ಮಾಡ್ತೀವಿ, ಮತ್ತೆ ಒಂದು ಹೆಸರನ್ನ ಇಟ್ಕೊಳ್ತೇವೆ, ಅಡ್ಡ ಹೆಸರು ಅಂತ ಕೂಡ ಹೇಳ್ತಾರೆ. ಹಲ್ಲೆಲೂಯ. ಈ ದಿನ ಆ ರೀತಿಯ ಹೆಸರುಗಳನ್ನ ನಾವಿಟ್ಟು ಅನೇಕರನ್ನ ಕರೀತಾ ಇದ್ದೇವೆ. ಅದೇ ಸಮಯದಲ್ಲಿ ಕೆಲವರು ನಂಬಿಗಸ್ತರಾಗಿ ಇಲ್ಲದೆ ಹೋಗುವಾಗ, ಕೆಲವರ ಕ್ರಿಯೆಗಳನ್ನು ನೋಡಿ, ಕೆಲವರ ಒಂದು ಅಭ್ಯಾಸಗಳನ್ನು ನೋಡಿ, ಅವರವರ ಅಭ್ಯಾಸಗಳ ತಕ್ಕ ಹಾಗೆ ಅವರ ಕ್ರಿಯೆಗಳನ್ನು ನೋಡಿ ನಾವೇನ್ ಮಾಡ್ತೀವಿ, ಅವ್ರಿಗೊಂದು ಹೆಸರನ್ನ ಇಡ್ತೇವೆ. ಹಲ್ಲೆಲೂಯ. ನೋಡ್ರಿ, ಹೆಸರಿಗೆ, ಪ್ರತಿಯೊಂದು ಹೆಸರಿಗೆ ಒಂದು ಅರ್ಥ ಇದೆ. ಹಲ್ಲೆಲೂಯ. ಹೌದಲ್ವಾ? ಅಬ್ರಹಾಮನ ಹೆಸರಿಗೆ ಒಂದು ಅರ್ಥ ಇದೆ, ಸಾರಳ ಹೆಸರಿಗೆ ಒಂದು ಅರ್ಥ ಇದೆ, ಇಸ್ರಾಯೇಲ್ ಎಂಬ ಹೆಸರಿಗೆ ಅರ್ಥ ಇದೆ, ಯಾಕೋಬನ ಎಂಬ ಹೆಸರಿಗೆ ಅರ್ಥ ಇದೆ. ಪ್ರತಿಯೊಂದು ಹೆಸರಿಗೂ ಒಂದು ಅರ್ಥ ಇದೆ ಪ್ರಿಯರೇ. ಹಲ್ಲೆಲೂಯ. ಯಾಕೆ ನಾವು ಹೆಸರುಗಳನ್ನ ಇಡ್ತೇವೆ? ಮೊದಲನೇದಾಗಿ ಎಲ್ಲರೂ ಸಾಮಾನ್ಯವಾಗಿ ಹೇಳೋದು ನಮ್ಮನ್ನ ಗುರುತಿಸೋದಕ್ಕೆ. ಹಲ್ಲೆಲೂಯ. ನಮ್ಮನ್ನ ಮಾತನಾಡೋದಕ್ಕೆ, ನಮ್ಮನ್ನ ಕರೆಯೋದಕ್ಕೆ ನಮ್ಗೆ ದೇವರೊಂದು ಹೆಸರನ್ನ ಕೊಟ್ಟಿದ್ದಾರೆ ಎಂಬುದಾಗಿ. ಹಲ್ಲೆಲೂಯ. ಅದು ಒಂದು ಕಡೆ ಇದ್ರೂ ಆ ಹೆಸರಿಗೆ ಒಂದು ಅರ್ಥ ಇರುತ್ತದೆ. ಆ ಹೆಸರಿನ ಪ್ರಕಾರ ನಾವು ಜೀವಿಸಬೇಕು ಎಂಬುದಾಗಿ ದೇವರು ಸತ್ಯವೇದದಲ್ಲಿ ಒಳ್ಳೆ ಒಳ್ಳೆ ಹೆಸರುಗಳನ್ನ ಇಟ್ಟಿದ್ದಾರೆ. ಹಲ್ಲೆಲೂಯ. ಜನಾಂಗಗಳಿಗೆ ತಂದೆ ಎಂಬುದಾಗಿ ಅಬ್ರಹಾಮನನ್ನ ದೇವರು ಆಶೀರ್ವದಿಸಿದ್ರು.
ಅಲ್ಲೆಲ್ಲೂಯ್ಯ. ಸಾರಳು ಒಬ್ಬ ರಾಜಕುಮಾರಿ ಎಂಬುದಾಗಿ ದೇವರು ಆಶೀರ್ವದಿಸಿದ್ರು. ಅಲ್ಲೆಲ್ಲೂಯ್ಯ. ಆದ್ರೆ ಯಾಕೋಬನ ಹೆಸರು ಯಾಮಾರಿಸುವವನು, ಮೋಸಗಾರನೆಂಬುದಾಗಿತ್ತು. ಆದರೆ ದೇವರು ಅದನ್ನ ಬದಲಾಯಿಸಿ ಇಸ್ರಾಯೇಲ್ ಎಂಬುದಾಗಿ ಒಂದು ಆಶೀರ್ವಾದದ ಹೆಸರನ್ನು ಕೊಟ್ಟರು ಪ್ರಿಯರೇ. ಅಲ್ಲೆಲ್ಲೂಯ್ಯ. ಆ ಹೆಸರಿನ ಪ್ರಕಾರ ನಾವು ಜೀವಿಸಬೇಕು ಎಂಬುದಕ್ಕಾಗಿಯೇ ಈ ದಿನ ಹೆಸರನ್ನ ಇಡಲಾಗುತ್ತದೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ಅನೇಕ ರೀತಿಯ ಹೆಸರನ್ನ ಇಟ್ಟುಕೊಳ್ತಾರೆ ಅಲ್ವಾ. ಪ್ರೀತಿ ಎಂಬುದಾಗಿ ಒಬ್ರು ಹೆಸರನ್ನ ಇಟ್ಟುಕೊಳ್ತಾರೆ, ಆದರೆ ಅವ್ರಿಗೆ ಏನಿರೋದಿಲ್ಲ, ಪ್ರೀತಿನೇ ಇರೋದಿಲ್ಲ. ಹಾಲೆಲ್ಲೂಯ್ಯ. ಆದರೆ ಅವ್ರ ಹತ್ರ ಇರೋದೆಲ್ಲ ಏನಾಗಿರುತ್ತೆ, ಪ್ರೀತಿಗೆ ವಿರುದ್ಧವಾದದ್ದೇ ಇರ್ತದೆ. ಹಾಲೆಲ್ಲೂಯ್ಯ. ಅನೇಕರು ಅನೇಕ ರೀತಿಯ ಹೆಸರುಗಳನ್ನು ಇಟ್ಕೊಳ್ತಾರೆ. ಸಮಾಧಾನ ಎಂಬುದಾಗಿ ಇಟ್ಟುಕೊಳ್ತಾರೆ, ಅವ್ರ ಹತ್ರ ಸಮಾಧಾನನೇ ಇರೋದಿಲ್ಲ. ಹಾಲೆಲ್ಲೂಯ್ಯ. ಜಯ ಎಂಬುದಾಗಿ ಇಟ್ಟುಕೊಳ್ತಾರೆ, ಅವ್ರಿಗೆ ಯಾವ ವಿಷಯದಲ್ಲೂ ಜಯನೇ ಇರೋದಿಲ್ಲ. ಹಾಲೆಲ್ಲೂಯ್ಯ. ಅನೇಕ ಹೆಸರುಗಳ ಇಟ್ಕೊಳ್ತಾರೆ, ಆದರೆ ಆ ಹೆಸರಿಗೂ ಅವರ ಜೀವನಕ್ಕೂ ಸಂಬಂಧನೇ ಇರೋದಿಲ್ಲ. ಹಾಲೆಲ್ಲೂಯ್ಯ. ಪ್ರಿಯರೇ, ಈ ದಿನ ನಮಗೊಂದು ಹೆಸರಿದೆ. ಅಲ್ಲೆಲ್ಲೂಯ್ಯ. ಏನು ಗೊತ್ತಾ? ದೇವರ ಮಕ್ಕಳು ಎಂಬುದಾಗಿ. ಇದನ್ನ ನೀವು ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಓದಬಹುದು. ಅಲ್ಲಿ ದೇವರ ವಾಕ್ಯ ಹೇಳಲ್ಪಟ್ಟಿರ್ತದೆ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ. ಅಲ್ಲೆಲ್ಲೂಯ್ಯ. ಯೆಶಾಯ 62:2 ಈ ದಿನ ನಾವು ಧ್ಯಾನಿಸುತ್ತಿರುವ ವಾಕ್ಯದಲ್ಲಿ ದೇವರ ಮಾತು ಹೀಗೆ ಹೇಳ್ತದೆ, ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದೆಂಬುದಾಗಿ. ಹೌದು, ನಮಗೆ ಒಂದು ಹೊಸ ಹೆಸರು ದೇವರು ಕೊಟ್ಟಿದ್ದಾರೆ. ಏನ್ ಗೊತ್ತಾ? ದೇವರ ಮಕ್ಕಳು ಎಂಬುದಾಗಿ. ಆದ್ರೆ ಈ ದಿನ ನಾವು ದೇವರ ಮಕ್ಕಳಾಗಿ ಜೀವಿಸ್ಬೇಕು ಅನ್ನೋದಾದ್ರೆ ಸಮಾಧಾನ ಪಡಿಸುವವರಾಗಿರ್ಬೇಕು, ಸಮಾಧಾನವಾಗಿರ್ಬೇಕು. ನೋಡ್ರಿ, ಕೆಲವು ವೇಳೆ ನಾವ್ ಯಾರ ಹತ್ರ ಆದ್ರೂ ಏನಾದ್ರೂ ಅವ್ರ ತಪ್ಪುಗಳನ್ನು ಎತ್ತಿ ತೋರಿಸೋದೇ ಆದ್ರೆ, ಅವ್ರಿಗೆ ಏನಾದ್ರೂ ಕೆಲವು ವಿಷಯಗಳನ್ನ ಬುದ್ಧಿ ಹೇಳಕ್ಕೆ ಹೋದ್ರೆ ಅವ್ರು ಏನಾಗ್ತಾರೆ, ಕೋಪ ಮಾಡ್ಕೊಳ್ತಾರೆ, ಮುಖ ಗಂಟಾಕೊಳ್ತಾರೆ, ಮುಖ ತಿರುಗಿಸ್ತಾರೆ. ಅದರಿಂದ ಏನಾಗುತ್ತೆ, ಸಮಾಧಾನ ಕೆಡುತ್ತೆ. ಆಗ ನೀವೇನ್ ಮಾಡಿ, ಆದಷ್ಟು ಮಟ್ಟಿಗೆ ಅವ್ರಿಗೆ ಅದು ಇಷ್ಟ ಇಲ್ವಾ, ಬೇಡ, ಅವ್ರ ಕುರಿತು ನಾವು ಪ್ರಾರ್ಥನೆ ಮಾಡೋಣ. ಹೇಳಬೇಕಾದದ್ದು ನಮ್ಮ ಕರ್ತವ್ಯ. 1 ಬಾರಿ ಹೇಳೋಣ, 2 ಬಾರಿ ಹೇಳೋಣ, 3 ಬಾರಿ ಹೇಳೋಣ. ಕೇಳಿಲ್ವಾ, ಬಿಟ್ಟು ಬಿಡೋಣ. ಅದರಿಂದ ಯಾಕೆ ನಾವು ಸಮಾಧಾನ ಕೆಡಿಸ್ಕೊಂಡು ಅವ್ರ ಸಮಾಧಾನ ಕೆಡಿಸಿ, ಬೇಡ. ನಾವು ಯಾವಾಗಲೂ ಸಮಾಧಾನಕ್ಕೆ ಕಾರಣರಾಗಿರ್ಬೇಕು, ಹೊರತು ಗಲಿಬಿಲಿಗೆ ನಾವು ಕಾರಣರಾಗಬಾರದು ಪ್ರಿಯರೇ. ಹಾಲೆಲ್ಲೂಯ್ಯ. ಹೆಸರು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. ಅಲ್ಲೆಲ್ಲೂಯ್ಯ. ನೋಡ್ರಿ, ಯಾಕೋಬನನ್ನ ದೇವರು ಇಸ್ರಾಯೇಲ್ ಎಂಬುದಾಗಿ ದೇವರು ಮಾರ್ಪಡಿಸಿದ್ರು. ಅಲ್ಲೆಲ್ಲೂಯ್ಯ. ಅಬ್ರಾಮನನ್ನ ದೇವರು ಅಬ್ರಹಾಮನಾಗಿ ದೇವರು ಮಾರ್ಪಡಿಸಿದ್ರು. ಅಲ್ಲೆಲ್ಲೂಯ್ಯ. ಸಾರಯಳು ಎಂಬ ಇದೇ ಹೆಸರನ್ನ ಸಾರಳು ಎಂಬುದಾಗಿ ದೇವರು ಮಾರ್ಪಡಿಸಿದ್ರು. ಅನೇಕ ವ್ಯತ್ಯಾಸಗಳಿದೆ, ಅನೇಕ ಅರ್ಥಗಳಿದೆ. ಹೆಸರಿನಂತೆ ಜೀವಿಸಬೇಕು ಅನ್ನೋದೇ ದೇವರ ಒಂದು ಉದ್ದೇಶವಾಗಿದೆ ಪ್ರಿಯರೇ. ಅಲ್ಲೆಲ್ಲೂಯ್ಯ. ಈ ದಿನ ದೇವರು ನಿಮಗೊಂದು ಹೆಸರನ್ನ ಕೊಟ್ಟಿದ್ದಾರೆ, ನೀವು ದೇವರ ಮಕ್ಕಳು ಎಂಬುದಾಗಿ. ಆದ್ರೆ ಈ ದಿನ, ಈ ಆಗಸ್ಟ್ ತಿಂಗಳಿನಲ್ಲಿ ದೇವರು ಹೇಳ್ತಾ ಇದ್ದಾರೆ, ಇಷ್ಟು ದಿನ ಮಗಳೇ, ಇಷ್ಟು ದಿನ ಮಗನೇ, ನಿನ್ನ ಜನರು ಯಾವ ರೀತಿ ಕರೆದ್ರೋ ಗೊತ್ತಿಲ್ಲ. ನಿನ್ನನ್ನು ಮೋಸಗಾರ ಅಂತ ಕರೆದ್ರ, ನಿನ್ನನ್ನು ಯಾಮಾರಿಸುವವನು ಅಂತ ಕರೆದ್ರ, ನಿನ್ನನ್ನು ವಂಚಿಸೋನು ಅಂತ ಕರೆದ್ರ, ನೀನು ಏನೇನೋ ಹೆಸರಿಟ್ಟು ನಿನ್ನನ್ನು ನೋಯಿಸಿದ್ರ, ಹಾಗೆ ಹೀಗೆ ಚುಚ್ಚಿ ಮಾತಾಡಿ ಬೇಡದಿರೋ ಹೆಸರುಗಳನ್ನೆಲ್ಲ ಇಟ್ಟು ನಿನ್ನನ್ನು ಕರೆದ್ರ, ನಿನ್ನ ಮೋಸ ಮಾಡಿದ್ರೆ, ಬೇಸರ ಮಾಡಿದ್ರ, ಜಿಗುಪ್ಸೆಗೆ ಒಳಗಾಗುವಂತೆ ಮಾಡಿದ್ರ, ಚಿಂತೆ ಮಾಡಬೇಡ. ಇಷ್ಟು ದಿನ ಜನರು ನಿನ್ನನ್ನು ಹೇಗೆ ಕರೆದಿದ್ರು ಪರವಾಗಿಲ್ಲ, ನಿನಗೆ ಯಾವ ಹೆಸರಿಟ್ಟಿದ್ರು ಪರವಾಗಿಲ್ಲ, ಅದು ಯಾವುದ್ರ ಕುರಿತು ನೀನು ಚಿಂತೆ ಮಾಡಬೇಡ. ಈ ದಿನ ನಿನಗಿರುವ ಎಲ್ಲ ರೀತಿಯ ಕಾರ್ಯಗಳನ್ನು ದೇವರು ಮಾರ್ಪಡಿಸಿ ನಿನಗೆ ಈ ದಿನ ಒಂದು ಹೊಸ ಹೆಸರನ್ನ ದೇವರು ಕೊಡ್ತಾ ಇದ್ದಾರೆ. ಅಲ್ಲೆಲ್ಲೂಯ್ಯ. ದೇವರ ಚಿತ್ತವಾದ ಹೆಸರನ್ನ ಕೊಡ್ತಾ ಇದ್ದಾರೆ ಪ್ರಿಯರೇ. ನೋಡ್ರಿ, ಮೋಶೆ ಒಬ್ಬ ಕೊಲೆಗಾರನಾಗಿದ್ದ. ಅಲ್ಲೆಲ್ಲೂಯ್ಯ. ಬಹಳ ಕೋಪ ಮಾಡಿಕೊಳ್ಳುವ ಒಂದು ವ್ಯಕ್ತಿಯಾಗಿದ್ದ. ಅಂತ ಮೋಶೆಯನ್ನ ದೇವರು ಕರೆದು ತನ್ನ ಜನರನ್ನು ಬಿಡಿಸೋದಕ್ಕೆ ಉಪಯೋಗಿಸಿ ಒಂದು ಬಾರಿ ಮೋಶೆ ಕುರಿತು ದೇವರು ಹೇಳ್ತಾರೆ, ಮೋಶೆ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಎಂಬುದಾಗಿ. ಅಲ್ಲಲ್ಲಿ ಎಂಥ ಒಂದು ಒಳ್ಳೆ ಹೆಸರನ್ನ ಕೊಡ್ತಾರೆ ಪ್ರಿಯರೇ. ಅದೇ ರೀತಿ ಈ ದಿನವೂ ಕೂಡ ದೇವರು ನಮ್ಮನ್ನು ಕರೆಯುವಾಗ ಯಾವ ವಿಷಯದಲ್ಲಿ ನಮ್ಮನ್ನು ಕರೀತಾರೋ, ಯಾವ ರೀತಿ ಜೀವಿಸಬೇಕೆಂಬುದಾಗಿ ಹೇಳ್ತಾರೋ, ಏನು ಮಾಡಬೇಕು ಎಂಬುದಾಗಿ ಹೇಳ್ತಾರೋ ಅದಕ್ಕೆ ನಾವು ವಿಧೇಯರಾಗೋಣ ಪ್ರಿಯರೇ. ಈ ಆಗಸ್ಟ್ ತಿಂಗಳಿನಲ್ಲಿ ಒಪ್ಪಿಸಿಕೊಡ್ರಿ, ಅಪ್ಪ ನಿನ್ನ ಪ್ರತಿಯೊಂದು ಮಾತಿಗೆ ನಾನು ವಿಧೇಯನಾಗ್ತೇನೆ, ನಿನ್ನ ಪ್ರತಿಯೊಂದು ಮಾತಿಗೂ ವಿಧೇಯನಾಗ್ತೇನೆ ದೇವರೇ. ಈ ದಿನ ನನ್ನನ್ನು ಸಂಪೂರ್ಣವಾಗಿ ನಿನಗೆ ಸರೆಂಡರ್ ಮಾಡ್ಕೊಳ್ತೇನೆ ಎಂಬುದಾಗಿ ಪ್ರಿಯರೇ. ಈ ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮನ್ನು ಬಿಟ್ಟು ಕೊಡ್ರಿ, ನಿಮ್ಮ ಆಲೋಚನೆ ಎಲ್ಲ ಸ್ಟಾಪ್ ಮಾಡ್ರಿ. ದೇವರು ಏನು ಹೇಳ್ತಾರೋ ಅದನ್ನ ಮಾಡ್ರಿ, ಎಲ್ಲಿ ಹೋಗ್ಬೇಕು ಅಂತಾರೋ ಅಲ್ಲಿಗೆ ಹೋಗ್ರಿ. ಈ ವಿಷಯವನ್ನ ಅಂದ್ರೆ ಈ ಸಂದೇಶವನ್ನು ಕೇಳುವಾಗ, ಈ ಮಾತು ಕೇಳುವಾಗ ಅನೇಕರಿಗೆ ಸಂದೇಹ, ದೇವರು ಹೇಗೆ ನಮಗೆ ಮಾತನಾಡ್ತಾರೆ ಎಂಬುದಾಗಿ. ಹೌದು ಪ್ರಿಯರೇ, ನೀವು ವಾಕ್ಯಗಳನ್ನು ಓದುವಾಗ ದೇವರು ಮಾತನಾಡ್ತಾರೆ, ನೀವು ಇದನ್ನೇ ಮಾಡಬೇಕು, ನೀವು ಹೀಗೆ ಹೋಗ್ಬೇಕು, ಇಲ್ಲಿ ನಡಿಬೇಕು, ಇಲ್ಲಿ ಕುಳಿತುಕೊಳ್ಬೇಕು, ಇಲ್ಲಿ ಎದ್ದೇಳ್ಬೇಕು,
ಪ್ರತಿಯೊಂದನ್ನು ನಮಗೆ ಕಲಿಸಿಕೊಡ್ತಾರೆ. ನಾನು ಪ್ರತಿದಿನ ಈ ವಾಕ್ಯವನ್ನು ಹೇಳ್ತೇನೆ. ಕೀರ್ತನೆಗಳು 32:8 ದೇವರ ವಾಕ್ಯ ಹೇಳ್ತದೆ, ಆತನು ನಮಗೆ ಉಪದೇಶಿಸಿ ನಾವು ನಡೆಯಬೇಕಾದ ಮಾರ್ಗವನ್ನು ನಮಗೆ ತಿಳಿಸುವ ದೇವರಾಗಿದ್ದಾರೆ, ನಮಗೆ ಆಲೋಚನೆ ಕೊಡುವ ದೇವರಾಗಿದ್ದಾರೆ. ಆದ್ದರಿಂದ ನೀವು ಈ ತಿಂಗಳಿನಲ್ಲಿ ಒಂದು ದಿನವೂ ಪ್ರಾರ್ಥನೆಯನ್ನು ತಪ್ಪಿಸಬೇಡ್ರಿ. ಒಂದು ದಿನವೂ ಪರಿಶುದ್ಧಾತ್ಮನ ಸಹಾಯವನ್ನು ಬೇಡದೆ ಸುಮ್ಮನೆ ಇರಬೇಡ್ರಿ ಪ್ರಿಯರೇ. ಪ್ರತಿದಿನ ಪ್ರಾರ್ಥನೆ ಮಾಡ್ರಿ, ಪ್ರತಿದಿನ ವಾಕ್ಯಗಳನ್ನು ಓದ್ರಿ, ಪ್ರತಿದಿನ ಪರಿಶುದ್ಧಾತ್ಮನ ಸಹಾಯವನ್ನು ನೀವು ಕೇಳಿಕೊಳ್ಳ್ರಿ ಪ್ರಿಯರೇ. ಹಲ್ಲೆಲೂಯಾ. ಈ ರೀತಿಯಾಗಿ ಮಾಡುವಾಗ ಆತನು ನಮ್ಮನ್ನು ಸರಿಯಾದ ದಾರಿಯಲ್ಲಿ ಆಲೋಚನೆಗಳನ್ನು ಕೊಟ್ಟು ನಡೆಸ್ತಾರೆ. ಹಲ್ಲೆಲೂಯಾ. ಆಗ ಆ ರೀತಿಯಾಗಿ ನಾವು ನಡೆದುಕೊಳ್ಳುವಾಗ ದೇವರು ನಮಗೊಂದು ಹೊಸ ಹೆಸರನ್ನು ಕೊಡ್ತಾರೆ. ನಮ್ಮನ್ನು ಅನೇಕರ ಮುಂದೆ ಮೆಚ್ಚಿಕೊಳ್ಳುವಂಥ ದೇವರಾಗಿದೆ. ನೀವು ಜನರ ಹೊಗಳಿಕೆಗಾಗಿ ಓಡ್ತಾ ಇದ್ದೀರಾ, ಜನರನ್ನು ಮೆಚ್ಚುಗೆ ಬೇಕು ಎಂಬುದಾಗಿ ಪ್ರಯಾಸ ಪಡ್ತಾ ಇದ್ದೀರಾ. ಆದರೆ ಅವರು ಕೊಡೋ ಮೆಚ್ಚುಗೆ, ಅವರು ಹೊಗಳುವಂಥ ಹೊಗಳಿಕೆ ಈ ಲೋಕದಲ್ಲೇ ಮುಗಿದು ಹೋಗ್ತದೆ ಪ್ರಿಯರೇ. ಆದರೆ ನನ್ನ ದೇವರು ಕೊಡುವ ಒಂದು ಹೊಗಳಿಕೆ, ನನ್ನ ದೇವರು ಕೊಡುವ ಒಂದು ಹೆಸರು, ಅದು ಶಾಶ್ವತವಾಗಿರ್ತಾರೆ. ಹಲ್ಲೆಲೂಯಾ. ನೋಡ್ರಿ, ಮೋಶೆಯ ಕೋಪವನ್ನು ತೆಗೆದುಹಾಕಿ ಸಾತ್ವಿಕನಾಗಿ ಶಾಂತ ಗುಣವುಳ್ಳವನಾಗಿ ಮಾರ್ಪಡಿಸಿ ನನ್ನ ಮನೆಯಲ್ಲೆಲ್ಲ ನಂಬಿಗಸ್ತನು ಎಂಬುದಾಗಿ ಆತನಿಗೆ ಒಂದು ಹೊಸ ಹೆಸರನ್ನು ದೇವರು ಕೊಡ್ತಾ ಇದ್ದಾರೆ. ದಾವೀದನನ್ನು ನೋಡೋದಾದ್ರೆ, ದಾವೀದನನ್ನು ಎಲ್ಲರೂ ಅನೇಕ ರೀತಿಯಾಗಿ ಮಾತನಾಡಿದ್ರು. ಇವನೊಬ್ಬ ಕುರುಬ, ಇವನು ಕುರಿ ಮೇಸೋನು, ಹಾಗೆ ಹೀಗೆ ಯಾವುದಕ್ಕೂ ಲಾಯಕ್ಕಿಲ್ದೇವನು, ಅಂಥವನು ಇಂಥವನು ಎಷ್ಟೋ ಹೆಸರುಗಳನ್ನು ಅವನಿಗೆ ಹೇಳಿದ್ರು. ಆದರೆ ದಾವೀದನ ಕುರಿತು ದೇವರು ಹೇಳೋದೇನು ಗೊತ್ತಾ? ನನ್ನ ಹೃದಯಕ್ಕೆ ಒಪ್ಪುವವನು ಎಂಬುದಾಗಿ. ಹಲ್ಲೆಲೂಯಾ. ಯಾರಿಗೂ ಅವನು ಇಷ್ಟ ಇರಲಿಲ್ಲ. ತಂದೆ ಕೂಡ ಅವನ ಅಸಡ್ಡೆ ಮಾಡ್ತಾ ಇದ್ರು, ಅಣ್ಣ ತಮ್ಮಂದಿರು ಅಸಡ್ಡೆ ಮಾಡ್ತಾ ಇದ್ರು, ಮಕ್ಕಳು ಕೂಡ ಅವನ್ನ ದ್ವೇಷಿಸ್ತಾ ಇದ್ರು, ತನ್ನ ಹೆಂಡತಿ ಕೂಡ ಅವನನ್ನ ಏನ್ ಮಾಡಿದ್ಲು? ಗೇಲಿ ಮಾಡಿದ್ಲು. ಪ್ರತಿಯೊಂದು ಕಡೆನೂ ಒಂದೊಂದು ಹೆಸರು ಅವನಿಗೆ, ಎಲ್ಲರೂ ಒಂದೊಂದು ರೀತಿ ಅವನನ್ನು ಮಾತಾಡ್ತಾ ಇದ್ದಾರೆ. ಆದರೆ ಇದು ಯಾವುದನ್ನು ಲೆಕ್ಕಿಸದೆ ದಾವೀದನು ಕೀರ್ತನೆ 34:1 ಹೇಳ್ತಾರೆ, ನಾನು ಎಡೆಬಿಡದೆ ಯೆಹೋವನನ್ನು ಕೊಂಡಾಡುವೆನೆಂಬುದಾಗಿ. ಪ್ರಿಯರೇ, ಈ ದಿನ ನಮಗೂ ಕೂಡ ದೇವರೊಂದು ಹೊಸ ಹೆಸರು ಕೊಡ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಯಾವಾಗ ಗೊತ್ತಾ? ದಾವೀದನ ಹಾಗೆ ಎಡೆಬಿಡದೆ ನಾವು ಸ್ತುತಿಸುವಾಗ, ಮೋಶೆಯ ಹಾಗೆ ನಶಿಸುವ ಜನರ ಕುರಿತು ನಾವು ಪೌಳಿಯ ಒಡಕಿನಲ್ಲಿ, ಅಂದರೆ ಮಧ್ಯಸ್ಥಿಕೆ ವಹಿಸಿ, ದೇವರೇ ನಶಿಸುವ ಜನರು ಅಪ್ಪ, ಅವರಿಗೆ ಸಹಾಯ ಮಾಡು, ಅವರಿಗೆ ನೀನು ಕೃಪೆ ಮಾಡು, ಅವರನ್ನು ನೀನು ಅವರಿಗೆ ನೀನು ದಯೆ ತೋರು ಎಂಬುದಾಗಿ ನಾವು ಬೇಡಿಕೊಳ್ಳುವಾಗ. ಹಲ್ಲೆಲೂಯಾ. ನೋಡ್ರಿ, ದಾವೀದನು ಪಾಪ ಮಾಡ್ದ. ಒಂದು ವೇಳೆ ಆತನು ಯುದ್ಧಕ್ಕೆ ಹೋಗೋದನ್ನ ಬಿಟ್ಟು ಮಹಡಿಯ ಮೇಲೆ ಇರುವಾಗ ಅಲ್ಲಿ ಒಂದು ಹೆಣ್ಣನ್ನು ನೋಡಿ ಯಾವುದೊಂದು ತಪ್ಪು ಮಾಡ್ದ. ಆದ್ರೆ ಪುನಃ ಹೋಗಿ ತನ್ನ ಪಾಪಗಳಿಗಾಗಿ ದೇವರ ಬಳಿ ಗೋಳಾಡಿ ಪ್ರಾರ್ಥನೆ ಮಾಡಿ ದೇವರ ಬಳಿ, ದೇವರೇ ನನ್ನ ಪಾಪವನ್ನು ಕ್ಷಮಿಸು, ನನ್ನನ್ನು ಕ್ಷಮಿಸು, ಕರುಣಿಸು, ಕೃಪೆ ತೋರು ಎಂಬುದಾಗಿ ಬೇಡಿಕೊಳ್ತಾನೆ. ಹಲ್ಲೆಲೂಯಾ. ಯಾಕೆಂದ್ರೆ ದೇವರಿಗೆ ಎಲ್ಲವೂ ಕೂಡ ಗೊತ್ತು. ದೇವರ ವಾಕ್ಯ ಹೇಳ್ತದೆ 139ನೇ ಕೀರ್ತನೆಯಲ್ಲಿ, ನಾವು ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ಕಂಡಿದೆ. ಹಲ್ಲೆಲೂಯಾ. ನಮ್ಮ ಜೀವಿತದ ಎಲ್ಲ ದಿನಗಳು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ. ಆದರೆ ದಾವೀದನು ಹೀಗೆ ಮಾಡ್ತಾನೆ ಅನ್ನೋದು ಕೂಡ ದೇವರಿಗೆ ಗೊತ್ತಿತ್ತು. ಆದರೆ ದೇವರು ಅಂಥವನನ್ನು ನೋಡಿ ಹೇಳ್ತಾ ಇದ್ದಾರೆ, ನೀನು ನನ್ನ ಹೃದಯಕ್ಕೆ ಒಪ್ಪುವವನೆಂಬುದಾಗಿ. ಈ ದಿನ ಪ್ರಿಯರೇ, ನಿಮ್ಮನ್ನು ನನ್ನನ್ನು ನೋಡಿ ದೇವರು ಹೇಳೋದಕ್ಕೆ ಸಾಧ್ಯವ? ನೀನು ನನ್ನ ಹೃದಯಕ್ಕೆ ಒಪ್ಪುವವನು, ನೀನು ನನ್ನ ಹೃದಯಕ್ಕೆ ಒಪ್ಪುವವಳು ಎಂಬುದಾಗಿ. ಹಲ್ಲೆಲೂಯಾ. ಎಷ್ಟು ಸಾರಿ ದೇವರಿಗೆ ಇಷ್ಟವಿಲ್ಲದಿರೋ ಮಾತುಗಳು ಮಾತಾಡ್ತೇವೆ, ಎಷ್ಟು ಸಾರಿ ದೇವರಿಗೆ ಇಷ್ಟವಿಲ್ಲದಿರುವ ಜೀವನವನ್ನು ಜೀವಿಸ್ತಾ ಇದ್ದೇವೆ. ಬೇರೆಯವರ ಮೇಲೆ ಚಾಡಿ ಹೇಳೋದು, ಕೊರತೆ ಹೇಳೋದು, ಕೊರಗೋದು, ಗುಣಗುಟ್ಟೋದು. ನೋಡ್ರಿ, ಇಸ್ರಾಯೇಲ್ ಜನರನ್ನ ದೇವರು ಕರುಣಿಸಿ ಆ ದಾಸತ್ವದಿಂದ, ಐಗುಪ್ತದ ದಾಸತ್ವದಿಂದ ಬಿಡಿಸಿ ಹಾಲು ಜೇನು ಹರಿಯುವ ಕಾನಾನ್ಗೆ ಕರೆದುಕೊಂಡು ಹೋಗಬೇಕು ಅನ್ನುವಾಗ, ಆದ್ರೆ ಆ ಜನರು ದೇವರು ಕೊಟ್ಟ ಆಶೀರ್ವಾದವನ್ನು ಕಳೆದುಕೊಂಡ್ರು. ಅಲ್ಲೆಲ್ಲೋಯ್ಯ. ಯಾಕೆ? ಅವರೊಂದು ಗುಣಗುಟ್ಟುವಿಕೆ, ಯಾವುದ್ರಲ್ಲೂ ಅವ್ರಿಗೆ ತೃಪ್ತಿನೇ ಇಲ್ಲ. ಅಲ್ಲೆಲ್ಲೋಯ್ಯ. ಅವ್ರಿಗೆ ಏನ್ ಕೊಟ್ರು ಸಮಾಧಾನ ಇಲ್ಲ. ಬಂಡೆಯನ್ನು ಸೀಳಿ ನೀರು ಕೊಟ್ಟರು ಸಮಾಧಾನ ಆಗ್ತಾ ಇಲ್ಲ. ಲಾವಕ್ಕಿಗಳನ್ನು ಕೊಟ್ಟು ಪೋಷಿಸಿದ್ರು ಸಮಾಧಾನ ಆಗ್ತಾ ಇಲ್ಲ. ದೇವದೂತರು ತಿನ್ನುವಂತ ಮನ್ನವನ್ನು ಕೊಟ್ಟರು ಕೂಡ ಅವರಿಗೆ ಸಮಾಧಾನ ಆಗ್ತಾ ಇಲ್ಲ. ಹಲ್ಲೆಲೂಯಾ. ಆದ್ದರಿಂದ ಅವರ ಆಶೀರ್ವಾದಗಳನ್ನು ಕಳೆದುಕೊಂಡ್ರು. ಪ್ರಿಯರೇ, ಈ ದಿನ ಅಂಥ ಆಶೀರ್ವಾದಗಳನ್ನು ನಾವು ಕಳೆದುಕೊಳ್ಳೋದು ಬೇಡ. ಈ ದಿನ ಹಾಲು ಜೇನು ಹರಿಯುವ ಕಾನನ್ಗೆ ದೇವರು ನಮ್ಮನ್ನು ಕರೆದುಕೊಂಡು ಹೋಗೋದಕ್ಕೆ ನಮ್ಮನ್ನು ಸಿದ್ಧ ಮಾಡ್ತಾ ಇದ್ದಾರೆ. ಪ್ರಿಯರೇ, ಆ ಹೋಗುವಂಥ ಆ ಅರಣ್ಯ ಮಾರ್ಗದಲ್ಲಿ ಕೆಲವು ಹಳ್ಳ ದಿಣ್ಣೆ ಬರ್ಬೋದು, ಕೆಲವು ಸಮಸ್ಯೆಗಳು ಬರ್ಬೋದು, ನಮ್ಮ ಜೀವನದಲ್ಲಿ ಕೆಲವು ಹೋರಾಟಗಳು ಬರ್ಬೋದು, ಉಪದ್ರವಗಳು ಬರ್ಬೋದು, ಸಂಕಟಗಳು ಬರ್ಬೋದು. ನಾನು ಯಾವಾಗಲೂ ಹೇಳ್ತೀನಿ, ದಾವೀದನು ಹೇಳ್ತೀನಲ್ಲ, ನಾನು ಉಪದ್ರವ ಪಟ್ಟಿದ್ದು ಒಳ್ಳೆಯದು, ನನ್ನ ಕಷ್ಟಾನುಭವ ಹಿತಕರವಾಗಿ
ಕಾರಣವಾಯಿತು, ಆದ್ದರಿಂದಲೇ ನಿನ್ನ ನಿಬಂಧನೆಗಳನ್ನು ಕಲಿತೆ ಎಂಬುದಾಗಿ ದಾವೀದನು ಹೇಳ್ತಾರೆ. ಹೌದು, ಅದು ಕಷ್ಟಗಳು ನಮ್ಮನ್ನು ಬೀಳಿಸೋದಕ್ಕಲ್ಲ, ನಮ್ಮನ್ನು ಎದ್ದೇಳಿಸುವುದಕ್ಕಾಗಿ, ನಮ್ಮನ್ನು ಇನ್ನೂ ಒಂದು ಹಂತ ಮೇಲೆತ್ತುವುದಕ್ಕಾಗಿ, ಇನ್ನೂ ನಮಗೊಂದು ಮೇಲಿನೊಂದು ಪೊಸಿಷನ್ ಕೊಡೋದಕ್ಕಾಗಿ. ಪ್ರಿಯರೇ, ಯಾವಾಗಲೂ ನೀವು ಅದನ್ನು ಚೆನ್ನಾಗಿ ಮನಸ್ಸಲ್ಲಿ ಇಟ್ಕೊಳ್ರಿ. ನಿಮಗೆ ಕಷ್ಟ ಬರ್ತಾ ಇದೆಯಾ, ಅವಮಾನಗಳು ಬರ್ತಾ ಇದೆಯಾ, ನಿಂದೆಗಳು ಬರ್ತಾ ಇದೆಯಾ, ಪ್ರಯಾಸ ಹೆಚ್ಚಾಗ್ತಾ ಇದೆಯಾ, ಅದನ್ನು ನಿಮ್ಮನ್ನು ಬೀಳಿಸೋದಕ್ಕಲ್ಲ. ಹಲ್ಲೆಲೂಯಾ. ಅದು ಇನ್ನು ನಿಮ್ಮನ್ನ ಮೇಲೆತ್ತೋದಕ್ಕಾಗಿ. ಪ್ರಿಯರೇ, ಈ ದಿನ ನೀವು ಕಷ್ಟದ ಹಾದಿಯಲ್ಲಿ ಹಾದು ಹೋಗ್ತಾ ಇದ್ರೆ ನೀವು ಇದನ್ನ ಚೆನ್ನಾಗಿ ಅರ್ಥ ಮಾಡಿಕೊಳ್ಳ್ರಿ. ಈ ಕಷ್ಟ ದೇವರು ನನ್ನ ಜೀವನದಲ್ಲಿ ಅನುಮತಿ ಕೊಟ್ಟಿರೋದು ನಾನು ಬಿದ್ದು ಹೋಗೋದಕ್ಕಲ್ಲ, ಇನ್ನೂ ಒಂದು ಹಂತ ನನ್ನ ಮೇಲೆದ್ದೇಳೋದಕ್ಕಾಗಿ ಎಂಬುದಾಗಿ. ಹಲ್ಲೆಲೂಯಾ. ಈ ದಿನ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಈ 7 ತಿಂಗಳು ನಿಮ್ಗೆ ಏನ್ ಹೆಸರಿತ್ತೋ ಗೊತ್ತಿಲ್ಲ, ನಿಮ್ಮನ್ನ ಅನೇಕ ಹೆಸರುಗಳಿಂದ ಕರೆದು ನಿಮ್ಮನ್ನ ನೋಯಿಸಿರ್ಬೋದು, ನೀವು ಅವ್ರಿಗೆ ಒಳ್ಳೇದನ್ನೇ ಮಾಡಿರ್ಬೋದು. ಎಷ್ಟೋ ಜನ ಎಷ್ಟೋ ಮಾತುಗಳನ್ನ, ಇವನು ನಿಯತ್ತಿಲ್ದೇ ಇರೋನು, ಇವನು ಮೋಸಗಾರ, ಇವನು ಅಂಥವನು ಇಂಥವನು, ಏನೇನೋ ಹೆಸರುಗಳಲ್ಲಿ ನಿಮ್ಮನ್ನ ಕರೆದಿರ್ಬೋದು. ಆ ಹೆಸರುಗಳು ನಿಮ್ಮನ್ನ ನೋಯಿಸಿರ್ಬೋದು. ಆದರೆ ಅವೆಲ್ಲವನ್ನ ನೀಗಿಸಿ ಈ ಆಗಸ್ಟ್ ತಿಂಗಳಿನಲ್ಲಿ ದೇವರು ಒಂದು ವಾಗ್ದಾನ ಮಾಡ್ತಾ ಇದ್ದಾರೆ. ನಾನು ನಿನಗೆ ಹೊಸ ಹೆಸರು ಕೊಡ್ತಾ ಇದ್ದೇನೆ ಎಂಬುದಾಗಿ. ಮೋಶೆಗೆ ಕೊಟ್ರಲ್ವಾ, ನನ್ನ ಮನೆಯಲ್ಲೆಲ್ಲ ನೀನು ನಂಬಿಗಸ್ತನೆಂಬುದಾಗಿ. ದಾವೀದನಿಗೆ ಹೇಳಿದ್ರೆ, ನೀನು ನನಗೆ ನನ್ನ ಹೃದಯಕ್ಕೆ ಒಪ್ಪುವವನು ಎಂಬುದಾಗಿ. ಅದೇ ರೀತಿ ಈ ದಿನ ದೇವರು ನಮಗೂ ಒಂದು ಹೆಸರನ್ನು ಪ್ರಿಯರೇ ದೇವರು ಕೊಡಲಿದ್ದಾರೆ. ಆದ್ದರಿಂದ ಆ ಹೊಸ ಹೆಸರು ನಮಗೆ ಬರಬೇಕು ಅನ್ನೋದಾದ್ರೆ ದೇವರು ಹೇಳೋದನ್ನ ನಾವು ಮಾಡಬೇಕು, ಅದಕ್ಕೆ ನಾವು ವಿಧೇಯರಾಗಬೇಕು, ಅದನ್ನ ನಾವು ಪಾಲಿಸಬೇಕು. ಆಗ ಮಾತ್ರವೇ ಅವರು ಕೊಡುವ ಆ ಹೊಸ ಹೆಸರನ್ನು ನಾವು ಪಡೆದುಕೊಂಡು ಅದರಂತೆ ನಮ್ಮ ಜೀವನವನ್ನ ಸಾಗಿಸೋದಕ್ಕೆ ಸಾಧ್ಯವಾಗ್ತದೆ. ನೋಡ್ರಿ, ಈಗ ಒಂದು ಚಿಕ್ಕ ವಿಷಯ ಹೇಳ್ತೇನೆ. ಒಬ್ಬ ಕಳ್ಳ ಇರೋದೇ ಆದ್ರೆ ಅವರ ಮನೆಯಲ್ಲಿರೋ ಮಗನನ್ನ ಕೂಡ ಏನಂತಾರೆ, ಕಳ್ಳನ ಮಗ ಎಂಬುದಾಗಿ ಹೇಳ್ತಾರೆ. ಸುಳ್ಳುಗಾರ ಇದ್ರೆ ಸುಳ್ಳನ ಮಗ ಎಂಬುದಾಗಿ ಹೇಳ್ತಾರೆ ಅಲ್ವಾ. ಆದ್ರೆ ಆ ಹೆಸರಿನಂತೆ ಹಾಗೆ ಆ ಜನರೇಷನ್ ಹಾಗೇ ಮುಂದುವರ್ತದೆ ಪ್ರಿಯರೇ. ಹಲ್ಲೆಲೂಯಾ. ಆದರೆ ನೋಡ್ರಿ, ನೋಹನ ಕುರಿತು ನೀತಿವಂತನೆಂಬುದಾಗಿ ಬರೆಯಲ್ಪಟ್ಟಿರ್ತದೆ. ಅಂದ್ರೆ ಒಂದು ಹೆಸರು ಬಂತು ಅಂದ್ರೆ ಅದು ನಿಮ್ಮ ಸಂತತಿಗಳ ಮೂಲಕ ಹಾದು ಹೋಗ್ಬೇಕು. ಆ ಹೆಸರು ನಿಮ್ಮ ಸಂತತಿಗಳಿಗೆ ಬರಬೇಕು. ಇಂಥವ್ರ ಮಗ ಇಂಥವರ ಮಗಳು ಎಂಬುದಾಗಿ ಅದನ್ನು ಗುರುತಿಸುವಂತ ಒಂದು ಹೆಸರು ನಿಮ್ಮದಾಗಿರ್ಬೇಕು ಪ್ರಿಯರೇ. ಹಲ್ಲೆಲೂಯಾ. ಅಂತ ಗುರುತಿಸುವಂತಹ ಹೆಸರು ದೇವರು ನಮಗೆ ಹೊಸ ಹೆಸರು ಕೊಡಬೇಕಾದ್ರೆ ಮತ್ತೆ ಹೇಳ್ತೇನೆ, ದೇವರ ವಾಕ್ಯಕ್ಕೆ ವಿಧೇಯರಾಗಿರಿ, ದೇವರನ್ನ ಪ್ರೀತಿಸ್ರಿ, ಆತನ ಹೇಳೋದನ್ನ ನೀವು ಪಾಲಿಸ್ರಿ ಪ್ರಿಯರೇ. ಹಲ್ಲೆಲೂಯಾ. ಆದ್ರೆ ತಂದೆ ಮಾಡೋದನ್ನ ಮಕ್ಕಳಿಗೆ ಕರೀತಾರೆ. ನಾನೊಂದು ಚಿಕ್ಕ ಸಾಕ್ಷಿ ಹೇಳ್ತೇನೆ. ಒಂದು ಮಿಷನರಿ ನನಗೆ ಗೊತ್ತು. ಆ ಕುಟುಂಬದಲ್ಲಿ ಅವರು ಹೇಗಂದ್ರೆ ಅವರ ತಂದೆ ತಾಯಿಗೆ ಆ ಸಹೋದರನು ಹುಟ್ಟುವಾಗ ಅವರ ತಂದೆ ತಾಯಿ ಇಬ್ಬರಿಗೂ ಮಾತು ಬರೋದಿಲ್ಲ. ಒಬ್ಬ ಮಿಷನರಿ ಆ ಸಹೋದರನ ತಂದೆ ತಾಯಿ ಇಬ್ಬರಿಗೆ ಏನಾಗಲ್ಲ, ಮಾತು ಬರೋದಿಲ್ಲ, ಕಿವಿ ಕೇಳಿಸೋದಿಲ್ಲ. ಆಗ ಆ ಊರಲ್ಲಿ ಎಲ್ಲರೂ ಆ ಹುಡುಗ ಬೆಳೀತಾ ಏನಂತ ಕರೀತಾರೆ ಅಂದ್ರೆ ಮೂಗನ ಮಗ, ಕಿವುಡನ ಮಗ ಎಂಬುದಾಗಿ ಕರೀತಾ ಇದ್ರಂತೆ. ಅವ್ರಿಗೆ ತುಂಬಾ ನೋವಾಗದಂತೆ. ಯಾಕೆ ನಮ್ಮ ಅಪ್ಪ ಅಮ್ಮಂಗೆ ಹೆಸರಿಲ್ವಾ, ನಮ್ಮ ಅಪ್ಪ ಅಮ್ಮಂಗೆ ಹೆಸರಿದೆ ಇಲ್ಲ, ನನ್ನ ಮಾತ್ರ ಯಾಕೆ ಕಿವುಡನ ಮಗ ಮೂಗನ ಮಗ ಎಂಬುದಾಗಿ ಕರೀತಾರೆ ಅಂತ ಅವ್ರಿಗೆ ತುಂಬಾ ನೋವಾಗ್ತಾ ಇತ್ತಂತೆ ಪ್ರಿಯ. ಹಲ್ಲೆಲೂಯಾ. ಹೌದಲ್ವಾ. ಆ ರೀತಿ ಎಲ್ಲಾ ಮಕ್ಕಳಿಗೆ ಹೆಸರಿಟ್ಟು ಕರೆಯುವಾಗ ಕೆಲವರನ್ನ ಅವರ ಕೊರತೆಗಳನ್ನ ತೋರಿಸಿ, ಅವರ ದೋಷಗಳನ್ನ ಎತ್ತಿ ತೋರಿಸಿ ಅದನ್ನ ಮಾತನಾಡ್ಬೇಕಾದ್ರೆ ಕೆಲವು ವೇಳೆ ನೋವಾಗುತ್ತೆ, ದುಃಖ ಅನ್ಸುತ್ತೆ. ಆದರೆ ಅಲ್ಲಿ ದೇವರು ಈ ದಿನ ಹೇಗೆ ಅಂದ್ರೆ ಒಂದು ಸೇವಕನ ಕುಟುಂಬ ಎಂಬುದಾಗಿ ಗುರುತಿಸುವ ಮಟ್ಟಿಗೆ ಆ ಮಿಷನರಿಯನ್ನ ದೇವರು ಉಪಯೋಗಿಸ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ. ಈ ದಿನ ಆ ತಂದೆ ತಾಯಿ ಕೂಡ ಅಂತಹ ಜನರ ನಡುವೆ, ಅಂದ್ರೆ ಕಿವಿ ಕೇಳದವರ ನಡುವೆ, ಬಾಯಿ ಮಾತನಾಡಲು ಬರದವರ ಮಧ್ಯೆ ಅವರ ಒಂದು ತಂದೆ ತಾಯಿ ಸೇವೆ ಮಾಡ್ತಾ ಇದ್ದಾರೆ. ಆ ಸಹೋದರನ ಒಂದು ಒಳ್ಳೆ ಮಿಷನರಿ ಆಗಿ ದೇವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ದೇವರು ಈ ದಿನ ಅವ್ರಿಗೊಂದು ಹೊಸ ಹೆಸರನ್ನ ಕೊಟ್ಟು ನಡೆಸ್ತಾ ಇದ್ದಾರೆ. ಇಲ್ಲಿವರೆಗೂ ಈ 7 ತಿಂಗಳು ಪ್ರಿಯರೇ, ನಿಮ್ಮ ಹೆಸರು ಯಾವ ರೀತಿಯಾಗಿತ್ತೋ ಗೊತ್ತಿಲ್ಲ. ನೀವು ಮಾಡಿದ ಏನೋ ಒಂದು ತಪ್ಪಿನಿಂದ ಜನರು ಇದುವರೆಗೂ ನಿಮ್ಮನ್ನ ಅಂತ ಹೆಸರಲ್ಲೇ ಕರೀತಾ ಇದ್ದಾರ. ಆ ಹೆಸರ ದೇವರು ಈ ದಿನ ತೆಗೆದು ಹಾಕಿ ನಿಮಗೊಂದು ಹೊಸ ಹೆಸರನ್ನ, ಒಂದು ಆಶೀರ್ವಾದದ ಹೆಸರನ್ನ ದೇವರ ಬಾಯಿ ಈ ದಿನ ನುಡಿಯಲಿದೆ ಪ್ರಿಯರೇ. ದೇವರ ಬಾಯಿ ಹೊಸ ಹೆಸರು ನೇಮಿಸುವಾಗ ಆ ಹೆಸರನ್ನ ಅಳಿಸೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಈ ಹೊಸ ತಿಂಗಳಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ, ದೇವರೇ ಈ 7 ತಿಂಗಳು ನನ್ನ ಹೆಸರಿತ್ತಲ್ಲಪ್ಪ, ನಿಂದೆಯ ಒಂದು ಹೆಸರು, ಅವಮಾನ ತರುವ ಒಂದು ಹೆಸರು, ನನ್ನನ್ನು ನಾಚಿಕೆ ಪಡಿಸುವ ಹೆಸರು ಅಪ್ಪ, ಈ ಹೆಸರು ಯೇಸುವಿನ ನಾಮದಲ್ಲಿ ತೆಗೆದು ಹಾಕಿ ನೀನು ವಾಗ್ದಾನ ಮಾಡಿದಂತೆ ನಿನ್ನ ಬಾಯಿ ನನಗೊಂದು ಹೊಸ ಹೆಸರನ್ನ ಅನುಗ್ರಹಿಸಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡ್ರಿ ಪ್ರಿಯೆ. ಆತನ ಬಾಯಿ ಇದನ್ನ ನಿಮಗೊಂದು ಹೊಸ ಹೆಸರು ಇಡಲಿದೆ. ಯಾವಾಗ ಗೊತ್ತಾ? ನೀವು ಆತನನ್ನು ಹುಡುಕುವಾಗ, ಆತನನ್ನು ಪ್ರೀತಿಸುವಾಗ, ಆತನನ್ನು ಪ್ರಾರ್ಥಿಸುವಾಗ, ಆತನ ವಾಕ್ಯಗಳನ್ನು ಧ್ಯಾನಿಸುವಾಗ, ಈ ವಾಕ್ಯಗಳಂತೆ ನಡೆಯುವಾಗ. ಹಲ್ಲೆಲೂಯಾ. ಖಂಡಿತವಾಗಿ ಪ್ರಿಯರೇ, ಈ ಆಗಸ್ಟ್ ತಿಂಗಳು ದೇವರು ನಿಮ್ಮನ್ನ ಆಶೀರ್ವದಿಸ್ತಾರೆ.
ಹಾಲೆಲ್ಲೂಯ್ಯ. ನೋಡ್ರಿ, ಲೋಕವೆಲ್ಲ ಏನೇನೋ ಅಲ್ಲ ಕಲ್ಲೋಲಗಳು ನಡೀತಾ ಇದೆ. ನಮ್ಮ ಕಣ್ಣುಗಳು ಅದನ್ನ ನೋಡ್ತಾ ಇದೆ, ನಮ್ಮ ಕಿವಿಗಳು ಕೇಳ್ತಾ ಇದೆ. ಆದರೂ ಇಂಥ ಸಂದರ್ಭದಲ್ಲಿ ಕೂಡ ದೇವರು ನಮಗೆ ಹೇಳ್ತಾ ಇದ್ದಾರೆ, ಅದೆಲ್ಲ ಒಂದು ಕಡೆ ಇರಲಿ. ಯಾಕಂದ್ರೆ ಅದೆಲ್ಲ ದೇವರ ಚಿತ್ತ ನಡಿಬೇಕಾಗಿದೆ, ದೇವರ ಪ್ರವಾದನೆಗಳು ನಡೆಯಬೇಕಾಗಿದೆ. ಆದರೆ ನಿನಗೆ ನಾನು ಇದನ್ನ ಹೊಸ ಹೆಸರು ಕೊಡ್ತೇನೆ. ನೀನು ಯಾವುದರ ಕುರಿತು ಚಿಂತೆ ಮಾಡಬೇಡ, ನಾನು ನಿನ್ನನ್ನು ಆಶೀರ್ವದಿಸ್ತೇನೆ, ನಾನು ನಿನ್ನನ್ನು ಬಲಪಡಿಸ್ತೇನೆ ಎಂಬುದಾಗಿ ದೇವರು ನಿಮಗೆ ವಾಗ್ದಾನ ಮಾಡ್ತಾ ಇದ್ದಾರೆ. ಆ ಹೊಸ ಹೆಸರಿಗೋಸ್ಕರ ಕಾಯ್ದುಕೊಂಡಿರಿ. ಈ ತಿಂಗಳು ನಿಮ್ಗೆ ಒಳ್ಳೆ ಒಳ್ಳೆ ಹೆಸರು ಬರ್ತದೆ ಪ್ರಿಯರೇ. ಹಾಲೆಲ್ಲೂಯ್ಯ. ಆಶೀರ್ವಾದದ ಹೊಗಳಿಕೆ ನಿಮ್ಗೆ ಬರ್ತದೆ. ಯಾಕೆ ಗೊತ್ತಾ? ಅದು ಮನುಷ್ಯರು ಕೊಡೋದಲ್ಲ, ಅದು ದೇವರ ಬಾಯಿ ನುಡಿಯುವಂಥದ್ದಾಗಿದೆ. ಮತ್ತೊಂದು ಸಾರಿ ಆ ವಾಕ್ಯವನ್ನು ನೋಡ್ರಿ. ಜನಾಂಗಗಳು ನಿನ್ನ ಧರ್ಮವನ್ನ, ಸಕಲ ರಾಜರು ನಿನ್ನ ವೈಭವವನ್ನ ನೋಡುವರು. ಯೆಹೋವನ ಬಾಯಿ ನೇಮಿಸಿದ ಹೊಸ ಹೆಸರು ನಿನಗೆ ದೊರೆಯುವುದು. ಈ ಹೊಸ ಹೆಸರು ಬರಬೇಕಾದ್ರೆ ಅಂದ್ರೆ ಈ ಹೊಸ ಹೆಸರು ನಮ್ಗೆ ಸಿಕ್ಕಾಗ ಅದನ್ನ ಯಾರೆಲ್ಲ ನೋಡ್ತಾರಂತೆ? ಜನಾಂಗಗಳು ನೋಡ್ತಾರಂತೆ. ಹಾಲೆಲ್ಲೂಯ್ಯ. ಸಕಲ ರಾಜರು ನಮ್ಮ ವೈಭವವನ್ನು ನೋಡ್ತಾರಂತೆ. ಅಂತ ಒಂದು ಹೆಸರನ್ನ ದೇವರು ಈ ದಿನ ಪ್ರಿಯರೇ ನಿಮಗೆ ನನಗೆ ಕೊಡ್ಲಿದ್ದಾರೆ. ನಾವು ಅದಕ್ಕಾಗಿ ಸಿದ್ಧರಾಗಿರೋಣ. ಅದಕ್ಕಾಗಿ ಈ ದಿನ ಪ್ರಾರ್ಥನೆ ಮಾಡಿ ಈ ತಿಂಗಳಲ್ಲಿ ಆ ಹೊಸ ಹೆಸರನ್ನು ಹೊಂದಿಕೊಂಡವರಾಗಿ ಒಂದು ಜಯ ಜೀವಿತವನ್ನ ನಾವು ಜೀವಿಸೋಣ. ಚಿಂತೆಗಳನ್ನ ಮರ್ತೆ ಬಿಡ್ರಿ, ದುಃಖಗಳನ್ನ ಮರ್ತೆ ಬಿಡ್ರಿ, ಅವಮಾನಗಳನ್ನ ಮರ್ತೆ ಬಿಡ್ರಿ, ಸೋಲುಗಳನ್ನ ಮರ್ತೆ ಬಿಡ್ರಿ. ನಮ್ಮ ದೇವರು ನಮಗೆ ಹೊಸ ಹೆಸರು ಕೊಟ್ಟು ಈ ಆಗಸ್ಟ್ ತಿಂಗಳನ್ನ ನಮಗೆ ಆಶೀರ್ವಾದವಾಗಿ ಮಾರ್ಪಡಿಸ್ತಾರೆ. ಚಿಂತೆ ಮಾಡ್ತಾ ಕೂತ್ಕೊಳ್ಬೇಡಿ. ನಾನು ಯಾವಾಗಲೂ ಹೇಳ್ತೇನೆ, ಕ್ರೈಸ್ತ ಜೀವನದಲ್ಲಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ದೇವರು ಹೇಳಿದ್ರೆ ನಾನು ನಿಮಗೋಸ್ಕರ ಚಿಂತೆ ಮಾಡ್ತೇನೆ ಎಂಬುದಾಗಿ. ನಮಗಾಗಿ ಚಿಂತೆ ಮಾಡೋರು ಇರ್ಬೇಕಾದ್ರೆ, ನಮ್ಮ ಭಾರವನ್ನು ಹೊತ್ತುಕೊಳ್ಳೋ ದೇವರು ಇರ್ಬೇಕಾದ್ರೆ ಯಾಕೆ ನೀವು ಪ್ರತಿ ವಿಷಯಕ್ಕೆ ಪ್ರಿಯರೇ ಚಿಂತೆ ಮಾಡ್ತೀರಿ? ಚಿಂತೆ ಮಾಡಬೇಡ್ರಿ. ನೀವು ಚಿಂತೆ ಮಾಡೋದ್ರಿಂದ ಅದು 1 ಮೊಳ ಉದ್ದನೂ ಆಗೋದಿಲ್ಲ, 1 ಮೊಳ ಕಡಿಮೆನೂ ಆಗೋದಿಲ್ಲ. ಅಲ್ಲೆಲ್ಲೂಯ್ಯ. ಆದ್ದರಿಂದ ನಾವು ಆರಾಧಿಸುವ ದೇವರು ಜೀವವುಳ್ಳ ದೇವರು. ಆತ ನಮ್ಮ ಶಬ್ದವನ್ನು ಕೇಳುವ ದೇವರು, ನಮ್ಮನ್ನು ನೋಡುವ ದೇವರು, ನಮ್ಮನ್ನು ನಡೆಸುವ ದೇವರು, ಪೋಷಿಸುವ ದೇವರು, ವಿಚಾರಿಸುವ ದೇವರು. ಅಲ್ಲೆಲ್ಲೂಯ್ಯ. ಆತ ನಮ್ಮ ಕುರಿತು ಚಿಂತೆ ಮಾಡ್ತಾರೆ. ಆತನು ನಮ್ಮ ಭಾರಗಳನ್ನು ಹೊತ್ತುಕೊಳ್ತಾರೆ. ಹೌದು, ಕೀರ್ತನೆ 55:22 ಹೇಳ್ತದಲ್ವಾ, ನಿನ್ನ ಚಿಂತಾ ಭಾರವನ್ನ ಯೆಹೋವನ ಮೇಲೆ ಹಾಕು, ಆತನೇ ನಿನ್ನನ್ನು ಉದ್ಧಾರ ಮಾಡುವನೆಂಬುದಾಗಿ. ಹೌದು, ಚಿಂತೆ ಮಾಡಬೇಡ್ರಿ, ಕೊರಗ್ತಾ ಕೂತ್ಕೋಬೇಡ್ರಿ, ಸಂತೋಷವಾಗಿರ್ರಿ. ಈ ದಿನ ನಿಮ್ಮ ಎಲ್ಲ ಚಿಂತೆಗಳನ್ನ, ದುಃಖಗಳನ್ನ, ಭಾರಗಳನ್ನ, ಅವಮಾನಗಳನ್ನ, ನಿಂದೆಗಳನ್ನ, ಹೋರಾಟಗಳನ್ನ, ಉಪದ್ರವಗಳನ್ನ, ಇನ್ನ ಏನೇನೆಲ್ಲ ಅನುಭವಿಸ್ತಾ ಇದ್ದೀರೋ ಅದೆಲ್ಲವನ್ನ ಕರ್ತನು ಯೇಸು ನಾಮದಲ್ಲಿ ಮುರಿದು ಹಾಕಿ ನಿಮಗೊಂದು ಹೊಸ ಹೆಸರನ್ನ ಕೊಡ್ಲಿದ್ದಾರೆ. ಪ್ರಾರ್ಥನೆ ಮಾಡಿ, ದೇವರೇ ನನಗೆ ಏನು ಹೆಸರು ಕೊಡ್ಲಿದ್ದೀರಪ್ಪ? ಮೋಶೆಗೆ ನಂಬಿಗಸ್ತನೆಂಬ ಹೆಸರನ್ನ ಕೊಟ್ರಿ, ದಾವೀದನಿಗೆ ನನ್ನ ಹೃದಯಕ್ಕೆ ಒಪ್ಪುವನೆಂಬ ಹೆಸರನ್ನ ಕೊಟ್ರಿ. ಈ ದಿನ ನನಗೆ ನೀವು ಯಾವ ಹೆಸರನ್ನ ಕೊಡ್ಲಿದ್ದೀರ ಎಂಬುದಾಗಿ ಪ್ರಿಯರೇ ಪ್ರಾರ್ಥನೆ ಮಾಡ್ರಿ. ಯೋಬನ ಕುರಿತು ಸೈತಾನನ ಬಳಿ ಹೇಳ್ತಾ ಇದ್ದಾರೆ, ಈತನು ಉತ್ತಮನು ಎಂಬುದಾಗಿ, ನೀತಿವಂತನು ಎಂಬುದಾಗಿ, ಸನ್ಮಾರ್ಗನೆಂಬುದಾಗಿ ಎಷ್ಟು ಹೆಸರು ಯೋಬನಿಗೆ ಕೊಡ್ತಾ ಇದ್ದಾರೆ. ನಮಗಾಗಿಯೂ ದೇವರು ಒಂದು ಹೆಸರನ್ನ ಇಟ್ಟಿದ್ದಾರೆ ಪ್ರಿಯರೇ. ಈ ಲೋಕ ಕರೆಯೋ ಹೆಸರಲ್ಲ, ಈ ಲೋಕ ಹೇಳುವಂತ ಹೆಸರಲ್ಲ, ಈ ಲೋಕ ನಮ್ಮನ್ನು ಗುರುತಿಸೋ ರೀತಿಯಲ್ಲ. ದೇವರ ಬಾಯಿ ಈ ದಿನ ನಮಗೊಂದು ಹೊಸ ಹೆಸರನ್ನು ಕೊಡ್ಲಿದೆ. ಆ ಹೊಸ ಹೆಸರು ನಮಗೆ ದೇವರಿಂದ ಒಂದು ಆಶೀರ್ವಾದವನ್ನು ಹೊತ್ತು ತರಲಿದೆ. ಆ ಆಶೀರ್ವಾದವನ್ನು ಪಡೆದವರಾಗಿ ಈ ಆಗಸ್ಟ್ ತಿಂಗಳಿನಲ್ಲಿ ನಾವು ಕರ್ತನ ನಾಮವನ್ನು ಮಹಿಪಡಿಸೋಣ. ಸಂತೋಷವಾಗಿರ್ರಿ. ಈ ಆಗಸ್ಟ್ ತಿಂಗಳಲ್ಲಿ ದೇವರು ನಿಮಗೆ ಅನೇಕ ಅದ್ಭುತ, ಅತಿಶಯ, ಆಶ್ಚರ್ಯ ಕಾರ್ಯಗಳನ್ನು ಮಾಡಿ ನಿಮಗೆ ಯಾವ ಕೇಡು ಸಂಭವಿಸದಂತೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ದೇವರ ವಾಕ್ಯ 91ನೇ ಕೀರ್ತನೆಯಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿರ್ತದೆ, ನಿನ್ನ ಪಕ್ಕದಲ್ಲಿ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನಗೇನು ತಟ್ಟದು ಎಂಬುದಾಗಿ. ಹಲ್ಲೆಲೂಯಾ. ಆ ವಾಗ್ದಾನವನ್ನು ನಂಬ್ರಿ. ನಿನಗೆ ದೇವರು ಒಂದು ಹೊಸ ಹೆಸರು ಕೊಡ್ತಾರೆ, ನಿನಗೊಂದು ಹೊಸ ಆಶೀರ್ವಾದವನ್ನು ಕೊಡ್ತಾರೆ, ನಿನಗೊಂದು ಹೊಸ ಸಮಾಧಾನವನ್ನು ಕೊಡ್ತಾರೆ, ಹೊಸ ಬಲವನ್ನು ಕೊಡ್ತಾರೆ. ನಿನಗೇನು ತಟ್ಟೋದಿಲ್ಲ. ಅಲ್ಲಲ್ಲಿ ಪ್ರವಾಹ ಬಂದು ಜನರು ಕೊಚ್ಕೊಂಡು ಹೋಗ್ತಾ ಇದ್ದಾರೆ, ರೋಗದಲ್ಲಿ ಸಾಯ್ತಾ ಇದ್ದಾರೆ, ಬರಗಾಲ ಬರ್ತಾ ಇದೆ, ಏನೇನೋ ಸಂಭವಿಸ್ತಾ ಇದೆ. ಆದರೂ ದೇವರ ದಯೆ ನಮ್ಮ ಮೇಲೆ ದೊಡ್ಡದು, ದೇವರ ಕೃಪೆ ನಮ್ಮ ಮೇಲೆ ದೊಡ್ಡದು. ಆದ್ದರಿಂದ ಆ ಕೃಪೆ ನಮ್ಮನ್ನು ನಡೆಸ್ತದೆ, ಆ ದಯೆ ನಮ್ಮನ್ನು ಆವರಿಸಿಕೊಳ್ತದೆ. ಆದ್ದರಿಂದ ನಾವು ಯಾವುದಕ್ಕೂ ಭಯಪಡಬೇಕಾದ ಅವಶ್ಯಕತೆ ಇಲ್ಲ. ಆಗುತ್ತಿರುವ ಆ ಗಂಡಾಂತರಗಳನ್ನು ನೋಡಿ ನಾವು ಪ್ರಾರ್ಥನೆ ಮಾಡೋಣ. ದೇವರೇ, ಜನರನ್ನು ರಕ್ಷಿಸು, ದೇವರೇ ಅವರನ್ನು ಬಿಡಿಸು, ತಪ್ಪಿಸು, ಕಾಪಾಡು, ಕರುಣಿಸು ಎಂಬುದಾಗಿ ಮೋಶೆಯ ಹಾಗೆ ಮಧ್ಯಸ್ಥಿಕೆ ವಹಿಸಿ ನಾವು ಪ್ರಾರ್ಥಿಸೋಣ. ಅವರಿಗಾಗಿ ನಾವು ಪ್ರಾರ್ಥಿಸುವಾಗ ನಮಗೆ ಬರಬೇಕಾದ ಆಶೀರ್ವಾದ ಖಂಡಿತವಾಗಿ ಬರ್ತದೆ. ಮತ್ತಾಯ 6:33 ಅದೇ ಅಲ್ವಾ ಹೇಳೋದು, ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡ್ರಿ, ಅವೆಲ್ಲವುಗಳು ಕೂಡ ನಿಮಗೆ ಎಲ್ಲವೂ ಸಿಗುತ್ತದೆ ಎಂಬುದಾಗಿ. ಅಲ್ಲೆಲ್ಲೂಯ್ಯ. ನಾವು ಇದನ್ನ ಮಾಡಿದ್ರೆ ಸಾಕು, ನಮಗೆ ಯಾವ ಕೇಡು ಸಂಭವಿಸೋದಿಲ್ಲ. ಸ್ವಾರ್ಥವಾಗಿ ಜೀವಿಸೋದು ಬೇಡ. ದೇವರೇ, ಎಷ್ಟೋ ಜನ ರೋಗದಲ್ಲಿ ಸಾಯ್ತಾ
ಇದ್ದಾರಪ್ಪ, ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗ್ತಾ ಇದ್ದಾರಪ್ಪ, ಏನೇನೋ ಅವಾಂತರಗಳು ಸಂಭವಿಸ್ತಾ ಇದೆ ದೇವರೇ, ಅವೆಲ್ಲವುಗಳಿಂದ ಜನರನ್ನು ಬಿಡಿಸು, ರಕ್ಷಿಸು, ಕಾಪಾಡು. ಅದೇ ಕ್ರೈಸ್ತ ಜೀವನ. ನಾವು ಅವರುಗಳಿಗಾಗಿ ಬೇಡಿಕೊಳ್ಳುವಾಗ ನಮಗೇನು ತಟ್ಟದ ಹಾಗೆ, ನಮಗೆ ಯಾವ ಕೇಡು ಸಂಭವಿಸಿದ ಹಾಗೆ, ಯಾವ ಹಾನಿ ಆಗದಂತೆ ದೇವರು ನಮ್ಮನ್ನು ಕಾದು ಕಾಪಾಡಿ ಬಲಪಡಿಸಿ ನಡೆಸ್ತಾರೆ. ಇಲ್ಲಿವರೆಗಿದ್ದ ಚಿಂತೆ, ದುಃಖ, ಕಣ್ಣೀರು, ವೇದನೆ ಎಲ್ಲ ಮರ್ತು ಬಿಡ್ರಿ. ನಿಮಗೆ ಈ ದಿನ ದೇವರು ಹೊಸ ಹೆಸರು ಕೊಟ್ಟು, ಹೊಸ ಆಶೀರ್ವಾದ ಕೊಟ್ಟು, ಹೊಸ ಬಲ ಕೊಟ್ಟು, ಹೊಸ ಕೃಪೆಯಿಂದ ದೇವರು ನಿಮ್ಮನ್ನು ತುಂಬಿಸಲಿದ್ದಾರೆ. ಈ ವಾಕ್ಯದಂತೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಯೇಸುವಿನ ನಾಮದಲ್ಲಿ ಆಶೀರ್ವದಿಸಲಿ. ಎಲ್ಲ ಮಹಿಮೆ ಕರ್ತನಿಗೆ ಸಲ್ಲಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಿಮ್ಮಲ್ಲಿ ಒಂದು ಚಿಕ್ಕ ಮನವಿ, ಇನ್ನು ಈ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ನೋಡ್ತಾ ಇದ್ದೀರೋ, ದಯವಿಟ್ಟು ನೀವು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ, ಅನೇಕರಿಗೆ ಶೇರ್ ಮಾಡಿರಿ, ನಿಮಗೆ ಇಷ್ಟ ಆಗೋದಾದರೆ ಲೈಕ್ ಮಾಡಿರಿ. ಈ ಸೇವೆಗಾಗಿ ಒಂದು ಕ್ಷಣ ನಿಮ್ಮ ವೈಯಕ್ತಿಕ ಕುಟುಂಬ ಪ್ರಾರ್ಥನೆಗಳಲ್ಲಿ ನೀವು ಪ್ರಾರ್ಥನೆ ಮಾಡಿರಿ. ಈ ಸೇವೆ ಬರುವ ದಿನಗಳಲ್ಲಿ ಅನೇಕರಿಗೆ ಆಶೀರ್ವಾದಕರವಾಗಿ ಮಾರ್ಪಡಲಿ. ಇದರ ಮೂಲಕ ಅನೇಕರು ಕರ್ತನ ಪ್ರೀತಿಯನ್ನು ತಿಳಿದುಕೊಳ್ಳಲಿ, ರಕ್ಷಣೆಯೆಡೆಗೆ ಬರಲಿ. ದೇವರ ನಾಮಕ್ಕೆ ಎಲ್ಲ ಮಹಿಮೆ ಉಂಟಾಗಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್ ಬ್ಲೆಸ್ ಯು.